ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಇವತ್ತಿನ ವಿಡಿಯೋ ನೀವು ತಮ್ಮೆಲ್ಲಲ್ಲಿ ನೋಡಿರ್ಬೋದು. ಈ ಒಂದು ವಸ್ತು ಇದ್ದರೆ ಸರ್ವ ರೋಗಕ್ಕೂ ಮದ್ದು. ಅದು ಯಾವ ವಸ್ತು ಏನು ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು, ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಆಲ್ ಬಟನ್ ಅಂತಿರುತ್ತೆ, ಸೆಲೆಕ್ಟ್ ಮಾಡಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಒಂದು ಹೈಪ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ಒಂದು ಹೈಪ್ ಆನ್ ಮಾಡಿಕೊಡಿ. ನಮಗೆ ಒಂದು ಹೆಲ್ಪ್. ಅದು ನಮ್ಮದು ಯೂಟ್ಯೂಬಲ್ಲಿ ಮೋನೋ ಆಗಿದೆ, ಅದು ಡಾಲರ್ ಲೆವೆಲ್ ಕಂಪ್ಲೀಟ್ ಆಗೋಕ್ಕೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಬನ್ನಿ, ಇದೊಂದು ಬೆಳ್ಳುಳ್ಳಿ ನಾವು ಬೆಳಗ್ಗೆ ಎದ್ದ ಕೂಡಲೇ ಒಂದು ಎಸಳು ಬೆಳ್ಳುಳ್ಳಿ ತಿಂದು ನೋಡಿ. ಒಂದು ತಿಂಗಳ ಕಾಲ, ದಿನ ಬಿಟ್ಟು ದಿನ ಇಲ್ಲ ವಾರಕ್ಕೆ 2 ಸತಿ ನಿಮ್ಮ ಕೈಲಿ ಆಗುತ್ತೆ ಅನ್ನೋದಿದ್ದರೆ ಡೈಲಿ ಒಂದು ಬೆಳ್ಳುಳ್ಳಿನ ತಿಂದು ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋಕ್ಕೂ ಮುಂಚೆ ಚೆನ್ನಾಗಿ ಅದನ್ನು ಅಗದಿ ತಿನ್ನಬೇಕು. ಅದನ್ನು ಅಗದಿ ತಿನ್ನೋದ್ರಿಂದ ನಮ್ಮ ಶರೀರದಲ್ಲಿ ಏನೆಲ್ಲ ವ್ಯತ್ಯಾಸ ಆಗುತ್ತೆ, ಹೇಗೆಲ್ಲ ನಮಗೆ ಚೇಂಜಸ್ ಕಾಣುತ್ತೆ, ನಿಮಗೆ ಅನುಭವಕ್ಕೆ ಬರುತ್ತೆ. ಇದನ್ನು ನೀವು ನಿಮಗೆ ಅನುಭವಕ್ಕೆ ಬಂದಾಗಲೇ ನಿಮಗೆ ಗೊತ್ತಾಗುತ್ತೆ ನಾವೇನೆಲ್ಲ ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾಯಿತ್ತು, ಅದೆಲ್ಲ ಕಂಟ್ರೋಲಿಗೆ ಬರ್ತಾಯಿದೆ ಅಂತ. ಗ್ಯಾಸ್ಟ್ರಿಕ್ಕಿಂದ ಹಿಡ್ದು ನಮ್ಮ ಶ್ವಾಸಕೋಶದಲ್ಲಿ ಆಗುವ ವ್ಯತ್ಯಾಸಗಳು, ಮತ್ತು ನಮ್ಮ ಜೀರ್ಣಕ್ರಿಯೆಯಲ್ಲಾಗೋ ವ್ಯತ್ಯಾಸಗಳು, ಆಮೇಲೆ ಬಾಯಲ್ಲಿ ಜೊಲ್ಲು ರಸ ಕಮ್ಮಿ ಆಗಿರುತ್ತೆ ನೋಡಿ. ನಮಗೆ ಬಾಯಿ ಯಾವಾಗಲೂ ಒಣಗ್ತಾ ಇರುತ್ತೆ, ಬಾಯಲ್ಲಿ ನೀರೇ ಬರ್ತಾ ಇರಲ್ಲ, ಡ್ರೈ ಆಗ್ತಾ ಇರುತ್ತೆ. ಅದು ಜೊಲ್ಲು ರಸ ಕೂಡ ತುಂಬ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಆಮೇಲೆ ಕೆಟ್ಟ ಕೀಟಾಣುಗಳು, ಹಲ್ಲಲ್ಲಿ ಏನಾದ್ರು ಕೀಟಾಣುಗಳು, ಹಲ್ಲು ಉಳುಕು ಇಂಥದ್ದೇನಾದ್ರು ಇದ್ದರೂ ಕೂಡ ನಿಮಗೆ ಅದು ಕೂಡ ಫುಲ್ಲು ಕಂಟ್ರೋಲಿಗೆ ಬರುತ್ತೆ. ಮತ್ತು ಅದನ್ನು ನಾವು ಅಲ್ಲಿಂದ ಅಗದಿ ಚೆನ್ನಾಗಿ ಜಗದಿ ನುಂಗೋದ್ರಿಂದ ನಮಗೆ ಅದು ಬಾಯಲ್ಲಿ ಜೊಲ್ಲು ರಸ ಇದೆಯಲ್ಲ, ಜೊಲ್ಲು ರಸದಿಂದ ಅನ್ನನಾಳಕ್ಕೆ ಸರಾಗವಾಗಿ ಉಸಿರಾಟ, ಅನ್ನನಾಳ ನೀಟಾಗಿ ಊಟ, ಜಠರಕ್ಕೆ ಹೋಗೋದು ಎಲ್ಲದಕ್ಕೂ ತುಂಬ ಈಸಿ ಆಗುತ್ತೆ. ಜೊಲ್ಲು ರಸಕ್ಕಂತೂ ತುಂಬ ಈಸಿ ಆಗುತ್ತೆ. ಜೊಲ್ಲು ರಸ ನಮ್ಮ ಬಾಯಲ್ಲಿ ಜೊಲ್ಲು ರಸ ಉತ್ಪತ್ತಿ ಆದಷ್ಟು ನಮಗೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಶಕ್ತಿ ಕೂಡ ಚೆನ್ನಾಗಿ ಬರುತ್ತೆ, ಮತ್ತು ಜಠರದಲ್ಲಿ ನಮಗೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಏನೇ ಕೀಟಾಣುಗಳು ಮತ್ತು ಜಠರದಲ್ಲಿರೋ ಬ್ಯಾಡ್ ಆಸಿಡ್ ಅಂಶಗಳು ಮತ್ತು ಏನು ಹೇಳ್ತಾರೆ ವಿಷಕಾರಿ ಅಂಶಗಳು ಏನೇ ಇರಲಿ ಎಲ್ಲನೂ ಹೊರದಬ್ಬುತ್ತೆ. ನೀವು ಬೆಳ್ಳುಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಎಸಳು ತುಂಬ ಅಗದಿ ತಿನ್ನೋದ್ರಿಂದ ನಿಮಗಾಗುವ ಅನುಭವಗಳು ನೀವು ನಮಗೆ ಕಮೆಂಟಲ್ಲಿ ತಿಳಿಸಿ, ಏನೆಲ್ಲ ಅನುಭವ ಆಗುತ್ತೆ ಅಂತ. ಹಾಗೆ ನಿಮಗೆ ರಕ್ತನಾಳಗಳು ಕೂಡ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ರಕ್ತನಾಳಗಳಲ್ಲೂ ತುಂಬ ಚೆನ್ನಾಗಿ ಶುದ್ಧೀಕರಣ ಆಗುತ್ತೆ, ರಕ್ತ ಕೂಡ ಚೆನ್ನಾಗಿ ಸಂಚಾರ ಆಗುತ್ತೆ. ಆಮೇಲೆ ಸ್ಕಿನ್ನಲ್ಲೂ ಕೂಡ ನಿಮಗೆ ಈ ಕೂದಲೆಲ್ಲ ಬೆಳೆಯೋ ಜಾಗದಲ್ಲೆಲ್ಲ ಇದೆಲ್ಲ ಗಂಟು ಥರ ಎಲ್ಲ ಆಗುತ್ತಲ್ಲ, ಅದು ಕೂಡ ಶುದ್ಧೀಕರಣವಾಗುತ್ತೆ. ನೀವು ಬೇಕಿದ್ರೆ ನಿಮಗೆ ಒಂದು ಅನುಭವ ಆಗೇ ಆಗುತ್ತೆ. ಆಮೇಲೆ ಶ್ವಾಸಕೋಶ ಕೂಡ ನಿಮಗೆ ಶುದ್ಧಿ ಆಗುತ್ತೆ. ಶ್ವಾಸಕೋಶದಲ್ಲಿ ಯಾವುದೇ ಥರ ನಿಮಗೆ ಯಾವುದಾದ್ರೂ ರೋಗಗಳು, ಶ್ವಾಸಕೋಶದಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಅದರಿಂದನೂ ನಿಮಗೆ ಪರಿಹಾರ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇದು ನನಗೆ ಸ್ವಂತ ಅನುಭವ. ಬೆಳ್ಳುಳ್ಳಿ ಬೆಳಗ್ಗೆ ಒಂದು ಎಸಳು ಅಗಿಯೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದು ನಾನು ಹೇಳ್ತಾ ಹೋಗ್ತಾಯಿದ್ದೀನಿ. ನಿಮಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವು ಕೂಡ ಬೆಳಗ್ಗೆ ಎದ್ದು ಒಂದು ಎಸಳು 2 ಎಸಳು ನಿಮಗೆ ಎಷ್ಟಾಗುತ್ತೋ ಅಷ್ಟು ಅದು ಅಗದಿ ತಿನ್ನುವಾಗ ಸ್ವಲ್ಪ ಖಾರ ಅಂಶ ಇರುತ್ತೆ. ಖಾರ ಅಂಶ ಇರೋದ್ರಿಂದ ಎಷ್ಟೋ ಜನ ತಿನ್ನಕ್ಕೆ ಹೋಗೋದಿಲ್ಲ, ಹೆದರ್ತಾರೆ, ಅಯ್ಯೋ ಇದನ್ನ ಹೆಂಗಪ್ಪ ತಿನ್ನೋದು ಅಂತ. ನಿಜ ಹೇಳಬೇಕು ಅಂದರೆ ಬೆಳಗ್ಗೆ ಎದ್ದು ನೀವು ಒಂದು ಎಸಳು ಬೆಳ್ಳುಳ್ಳಿನ ಅಗದಿ ತಿನ್ನೋದ್ರಿಂದ ಆ ದಿನದ ನಿಮ್ಮ ದಿನನಿತ್ಯದ ಒಂದು ಇದೆಯಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ಫುಲ್ ಎನರ್ಜಿ ಆಗಿರ್ತೀವಿ, ಸುಸ್ತು ಕಮ್ಮಿ ಇರುತ್ತೆ, ಮತ್ತು ಆ್ಯಕ್ಟಿವಿಟಿ ಇರುತ್ತೆ ತುಂಬ ಚೆನ್ನಾಗಿ, ಫಾಸ್ಟ್ ಇರ್ತೀವಿ. ತುಂಬ ಸ್ಲೋಲಿ ನಡ್ಕೊಂಡು ತುಂಬ ಸುಸ್ತು ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ಅದು ಕೂಡ ಕಮ್ಮಿ ಆಗುತ್ತೆ. ಆದ್ದರಿಂದ ನೀವು ಒಂದೆಷ್ಟು ಬೆಳ್ಳುಳ್ಳಿನ ಡೈಲಿ ತಿಂದು ನೋಡಿ. ಹಾಗೆ ಮಲಬದ್ಧತೆ ಮತ್ತು ಮೋಷನ್ ಟೈಟ್ ಆಗೋದು, ಮತ್ತು ಎಲ್ಲರಿಗೂ ಪೈಲ್ಸು, ಮತ್ತು ಅನ್ನನಾಳದಲ್ಲಿ ಕೀಟಾಣುಗಳು, ಮತ್ತು ಕರಳು, ದಪ್ಪ ಕರಳು, ಸಣ್ಣ ಕರಳು, ಇದರಲ್ಲೆಲ್ಲ ನಿಮಗೆ ಸರಿಯಾಗಿ
ಇದಾಗ್ತಿರೋದಿಲ್ಲ ಅಲ್ವಾ, ಕೀಟಾಣುಗಳೆಲ್ಲ ಕೂತಿರುತ್ತೆ, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದರಿಂದ ನಿಮಗೆ ಸರಿಯಾಗಿ ಊಟ ಸೇರ್ತಿರೋದಿಲ್ಲ, ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಿರೋದಿಲ್ಲ. ಪ್ರತಿಯೊಂದಕ್ಕೂ ನಿಮಗೆ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ನೀವು ಸ್ವಂತ ಅನುಭವ ನಿಮಗೆ ಆಗುತ್ತೆ ಬೆಳ್ಳುಳ್ಳಿ ತಿಂದು ನೋಡೋದ್ರಿಂದ. ನೀವು ಚೆಕ್ ಮಾಡಿ ಆ ಬೆಳ್ಳುಳ್ಳಿನ ಅಗದಿ ನಾಲಿಗೆ ಮೇಲೆ ಅದು ಫ್ಲೇವರು ನಾಲಿಗೆ ಮೇಲೆ ಬಂದ ತಕ್ಷಣ ನಿಮಗಾಗುವ ಅನುಭವ, ಬಾಯಿಂದ ನಿಮಗೆ ಸಿಗುವ ಒಂದು ಫ್ಲೇವರು ಎಲ್ಲ ಕೂಡ ನಿಮಗೆ ಚೇಂಜಸ್ ಕಾಣಿಸುತ್ತೆ. ಚೆಕ್ ಮಾಡಿ ಫ್ರೆಂಡ್ಸ್. ನಾನು ಹೇಳ್ತಾ ಇರೋದು ನಿಮ್ಗೇನಾರು ಯೂಸ್ಫುಲ್ ಆಯಿತು ಅನ್ನೋದಿದ್ದರೆ ಗುಡ್ ಕಮೆಂಟ್ ಹಾಕಿ, ಒಂದು ಲೈಕ್ ಕೊಟ್ಟು ಒಂದು ಸಪೋರ್ಟ್ ಮಾಡಿ. ಹಾಗೆ ಬ್ಯಾಕ್ ಪೇನ್, ಅರೆ ನೋವು ಮತ್ತು ಸೊಂಟ ನೋವು ಇದು ಕೂಡ ನಿಮಗೆ ಕಂಟ್ರೋಲಿಗೆ ಬರುತ್ತೆ ಫ್ರೆಂಡ್ಸ್ ಇದನ್ನು ತಿನ್ನೋದ್ರಿಂದ. ಚೆಕ್ ಮಾಡ್ಕೊಂಡು ನಿಮ್ಗೆ ಅಕಸ್ಮಾತ್ ಬ್ಯಾಕ್ ಪೇನ್ ಜಾಸ್ತಿ ಬರ್ತಾಯಿತ್ತು, ಮತ್ತು ಸೊಂಟ ನೋವು ಬರ್ತಾಯಿತ್ತು, ಮತ್ತು ಕುತ್ತಿಗೆ ನೋವು ಬರ್ತಾಯಿತ್ತು, ಮತ್ತು ಅರೆ ನೋವು ಬರ್ತಾಯಿತ್ತು ಸೈಡಲ್ಲೇ, ಆ ಥರ ಏನಾದ್ರು ನಿಮಗೆ ತೊಂದರೆ ಕಾಣಿಸ್ತಾ ಇತ್ತೆ ಅನ್ನೋದಿದ್ದರೆ ಒಂದು ಬೆಳ್ಳುಳ್ಳಿ ನೀವು ಅವರು ಕೂಡ ತಗೊಂಡು ತಿನ್ಬೋದು. ಕತ್ತು ನೋವು ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಒಂದು ಬೆಳ್ಳುಳ್ಳಿ ಬೆಳಗ್ಗೆ ಎದ್ದು ತಿನ್ನೋದ್ರಿಂದ. ಟ್ರೈ ಮಾಡಿ, ಹಾಗೆ ಆರೋಗ್ಯವಾಗಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಹೀಗೆ ವಿಡಿಯೋ ಕೊನೆಯವರೆಗೂ ನೋಡ್ತಾಯಿರಿ, ಬೇರೆ ವಿಡಿಯೋಗಳು ಹಾಕ್ತಾಯಿರ್ತೀನಿ, ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.